ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನವರಾತ್ರಿ ದಿನ ದೇವಿಯು 9 ಅವತಾರಗಳಲ್ಲಿ ಪೂಜಿಸಲ್ಪಡ್ತಾಳೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ 9 ದಿನ ಯಾವ ದೇವಿಗೆ ಯಾವ ಬಣ್ಣ ನೈವೇದ್ಯ, ಹಾಗೆ ಯಾವ ದೇವಿಗೆ ಯಾವ ಹೂವನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವರಾತ್ರಿಯ ಮೊದಲನೆಯ ದಿನ ಹಿಮಾಲಯ ರಾಜನ ಮಗಳು ಶೈಲಪುತ್ರಿಯಾಗಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಶೈಲಪುತ್ರಿ ದೇವಿಗೆ ಗುಲಾಬಿ ಬಣ್ಣ ಅಂದರೆ ಬಹಳ ಪ್ರೀತಿ. ನೀವು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಹಾಗೆ ದೇವಿಗೆ ಗುಲಾಬಿ ಹೂವು, ದಾಸವಾಳ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ನೈವೇದ್ಯದ ವಿಷಯಕ್ಕೆ ಬಂದರೆ ಹಸುವಿನ ತುಪ್ಪದಿಂದ ಮಾಡಿದ ನೈವೇದ್ಯವನ್ನು ದೇವರಿಗೆ ಇಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ನೀವು ಖಾಲಿ ಹಸುವಿನ ತುಪ್ಪ ಮಾತ್ರ ಇಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಿಕೊಳ್ಬಹುದು. ನವರಾತ್ರಿಯ 2ನೇ ದಿನ ದೇವಿಯು ಶಿವನಿಗಾಗಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ. ಹಾಗಾಗಿ ಬ್ರಹ್ಮಚಾರಿಣಿ ಎಂದು ನವರಾತ್ರಿ 2ನೇ ದಿನ ಪೂಜೆ ಮಾಡಲಾಗುತ್ತೆ. ಈ ದಿನದಂದು ದೇವಿಗೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆ ಮಾಡಬಹುದು. ಇಲ್ಲಾಂದರೆ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಹಾಗೆ ಸೇವಂತಿಗೆ ಹೂಗಳಿಂದ ದೇವಿಗೆ ಪೂಜೆಯನ್ನು ಮಾಡಬಹುದು. ನೈವೇದ್ಯದ ವಿಷಯಕ್ಕೆ ಬಂದರೆ ಜೇನುತುಪ್ಪ ಇಲ್ಲಾಂದರೆ ಪಂಚಾಮೃತಾಭಿಷೇಕವನ್ನು ಇಟ್ಟು ನೈವೇದ್ಯವನ್ನು ಮಾಡಬಹುದು. ಇನ್ನು ನವರಾತ್ರಿಯ 3ನೇ ದಿನ ದೇವಿಯನ್ನು ಚಂದ್ರಘಂಟ ಅಂತ ಪೂಜೆ ಮಾಡಲಾಗುತ್ತೆ. ಈ ಒಂದು ದಿನ ಬೂದು ಬಣ್ಣದ ಬಟ್ಟೆ ದೇವಿಗೆ ಬಹಳ ಪ್ರೀತಿ. ಹಾಗೆ ನೈವೇದ್ಯ ಪಾಯಸ, ಸಿಹಿ ತಿಂಡಿ ಇಲ್ಲಾಂದರೆ ಹಾಲಿನಿಂದ ಮಾಡಿದ ಯಾವುದಾದ್ರೂ ನೈವೇದ್ಯನಾದರೂ ಸರಿಯೇ, ದೇವರಿಗೆ ಬಹಳ ಪ್ರೀತಿ. ಹಾಗೆ ಹೂವು, ಕಮಲದ ಹೂವು ದೇವಿಗೆ ತುಂಬ ಪ್ರೀತಿ. ನೀವು ಕಮಲದ ಹೂವಿನಿಂದ ಅಲಂಕಾರವನ್ನು ಮಾಡಿ ದೇವಿಯನ್ನು ಆರಾಧನೆ ಮಾಡಬಹುದು. ನವರಾತ್ರಿಯ 4ನೇ ದಿನ ದೇವಿಯನ್ನು ಕೂಷ್ಮಾಂಡ ದೇವಿ ಅಂತ ಪೂಜೆ ಮಾಡಲಾಗುತ್ತೆ. ಕೂಷ್ಮಾಂಡ ದೇವಿಯು ಬೆಳಕಿನ ಮೂಲವಾಗಿದ್ದಾಳೆ. ಆದ್ದರಿಂದ ನವರಾತ್ರಿಯ 4ನೇ ದಿನ ದೇವಿಗೆ ಕೇಸರಿ ಬಣ್ಣ ಬಹಳ ಪ್ರೀತಿ. ಕೇಸರಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ದೇವಿಯನ್ನು ಪೂಜೆ ಮಾಡಬಹುದು. ಹಾಗೆ ನೈವೇದ್ಯದ ವಿಷಯಕ್ಕೆ ಬಂದರೆ ದೇವಿಗೆ ಕಜ್ಜಾಯ ಹಾಗೆ ಮಾಲ್ಪುವ ಬಹಳ ಪ್ರೀತಿ. ನೀವು ಕಜ್ಜಾಯ ಹಾಗೆ ಮಾಲ್ಪುವವನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡಬಹುದು. ಹಾಗೆ 5ನೇ ದಿನ ದುರ್ಗಾ ಮಾತೆಯನ್ನು ಸ್ಕಂದ ಮಾತಾ ಅಂತ ಪೂಜೆ ಮಾಡಲಾಗುತ್ತೆ. ಕಾರ್ತಿಕೇಯನನ್ನು ತನ್ನ ಮಡಿಲಲ್ಲಿ ಹಿಡಿದಿರುವ ಕಾರಣಕ್ಕೆ ದೇವಿಯನ್ನು ಸ್ಕಂದ ಮಾತಾ ಎಂದು ಪೂಜೆ ಮಾಡಲಾಗುತ್ತೆ. ನವರಾತ್ರಿಯ 5ನೇ ದಿನ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ಹಾಗೆ ಹಳದಿ ಬಣ್ಣದ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ಇನ್ನು ನೈವೇದ್ಯ ಬಾಳೆಹಣ್ಣಿನಿಂದ ಏನಾದರೂ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸಿದರೆ ಬಹಳ ಶ್ರೇಷ್ಠ. ನವರಾತ್ರಿಯ 6ನೇ ದಿನ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ದೇವಿ ಅಂತ ಪೂಜೆ ಮಾಡಲಾಗುತ್ತೆ. ಮದುವೆಯಾಗದ ಹುಡುಗಿಯರು ಬಯಸಿದ ಪತಿಯನ್ನು ಪಡೆಯಲು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತಾರೆ. ಈ ಒಂದು ದಿನ ಕೆಂಪು ಬಣ್ಣ ದೇವಿಗೆ ಬಹಳ ಪ್ರೀತಿ. ನೀವು ದಾಸವಾಳ ಇಲ್ಲಾಂದರೆ ಕೆಂಪು ಬಣ್ಣದ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬಹುದು. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಸೋರೆಕಾಯಿ ಕಡುಬು ದೇವಿಗೆ ಬಹಳ ಪ್ರೀತಿ. 6ನೇ ದಿನ ನೀವು ಸೋರೆಕಾಯಿ ಕಡುಬು ಇಲ್ಲಾಂದರೆ ಜೇನುತುಪ್ಪದಿಂದ ಮಾಡಿದ ಏನಾದರೂ ನೈವೇದ್ಯನಾದರೂ ಸರಿಯೇ, ದೇವಿಗೆ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ನವರಾತ್ರಿಯ 7ನೇ ದಿನ ದುರ್ಗಾ ಮಾತೆಯನ್ನು
ಕಾಳರಾತ್ರಿ ಅಂತ ಪೂಜೆ ಮಾಡಲಾಗುತ್ತೆ. ಈ ದಿನ ನೀವು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ದೇವಿಗೆ ಕಡು ನೀಲಿ ಬಣ್ಣ ಆ ದಿನ ಬಹಳ ಪ್ರೀತಿ. ಹಾಗೆ ಕಡು ನೀಲಿ ಬಣ್ಣದ ಹೂಗಳಿಂದ ದೇವಿಯನ್ನು ಅಲಂಕಾರವನ್ನು ಮಾಡಿ ದೇವಿಯನ್ನು ಪೂಜೆ ಮಾಡಬಹುದು. ಇದರಿಂದ ಶತ್ರುಗಳು ಮತ್ತು ದುಷ್ಟ ಶಕ್ತಿಗಳನ್ನು ತಾಯಿಯು ತೊಡೆದು ಹಾಕ್ತಾಳೆ. ಹಾಗೆ ನೈವೇದ್ಯದ ವಿಷಯಕ್ಕೆ ಬಂದರೆ ದೇವಿಗೆ ಆ ದಿನ ಬೆಲ್ಲ ಬಹಳ ಪ್ರಿಯ. ನೀವು ಬೆಲ್ಲದಿಂದ ಮಾಡಿದ ಏನಾದರೂ ನೈವೇದ್ಯವನ್ನು ಮಾಡಿ ದೇವಿಗೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ನವರಾತ್ರಿಯ 8ನೇ ದಿನ ಮಹಾಗೌರಿ ಅವತಾರ ದೇವಿ ಪಡಿತಾಳೆ. ಈ ದಿನ ಪೂಜೆ ಮಾಡೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಯೋಗಕ್ಷೇಮವನ್ನು ದೇವಿ ಕೊಟ್ಟು ಕಾಪಾಡ್ತಾಳೆ. ಈ ದಿನ ನೀವು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿದರೆ ಬಹಳ ಪ್ರೀತಿ. ಆ ದಿನ ದೇವಿಗೆ ಗುಲಾಬಿ ಬಣ್ಣ ಬಹಳ ಪ್ರೀತಿ. ಹಾಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಪೂಜೆ ಮಾಡಬಹುದು. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ತೆಂಗಿನಕಾಯಿಯಿಂದ ಮಾಡಿದ ಏನಾದರೂ ನೈವೇದ್ಯವನ್ನು ಇಟ್ಟು ದೇವಿಯನ್ನು ಪೂಜೆ ಮಾಡಬಹುದು. ನವರಾತ್ರಿಯ 9ನೇ ದಿನ ದುರ್ಗಾ ಮಾತೆಯನ್ನು ಸಿದ್ಧಿದಾತ್ರಿ ಅಂತ ಪೂಜೆ ಮಾಡಲಾಗುತ್ತೆ. ಸಿದ್ಧಿದಾತ್ರಿಯನ್ನು ಪೂಜೆ ಮಾಡೋದ್ರಿಂದ ಸಿದ್ಧಿಯನ್ನು ಪಡಿಬಹುದು. ಹಾಗೆ ಸಿದ್ಧಿದಾತ್ರಿ ದೇವಿ ಜೀವನದಲ್ಲಿ ಸ್ಪಷ್ಟತೆಯನ್ನು ತರ್ತಾಳೆ. ಈ ದಿನ ದೇವಿಗೆ ಗಿಳಿ ಹಸಿರು ಬಣ್ಣ ಬಹಳ ಪ್ರೀತಿ. ಇನ್ನು ಚಂಪಾ ಪುಷ್ಪವನ್ನು ನೀವು ದೇವರಿಗೆ ಅಲಂಕಾರವನ್ನು ಮಾಡಿ ದೇವಿಯನ್ನು ಪೂಜೆ ಮಾಡಬಹುದು. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಕಡುಬು ದೇವಿಗೆ ಬಹಳ ಪ್ರೀತಿ. ಹಾಗೆ ಕಾಳುಗಳಿಂದ ಮಾಡಿದ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬಹುದು. ಇಲ್ಲಾಂದರೆ ಪಾಯಸ ಕೂಡ ಮಾಡಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.